ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಕೈರುಚಿ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮ್ಯಾಜಿಕಲ್ ಫ್ಲೇವರ್ಸ್. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಈಗ ಬಹಳ ಈಸಿಯಾಗಿ ಮನೆಯಲ್ಲೇ ಇರುವಂತಹ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ತುಂಬಾ ಟೇಸ್ಟಿ ಅಂದರೆ ರುಚಿಕರವಾಗಿ ಟೊಮೊಟೊ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು: 2 ಈರುಳ್ಳಿ, ಸ್ವಲ್ಪ ಹಸಿ ಬಟಾಣಿ, ಕರಿಬೇವು ಸೊಪ್ಪು, 1 ಕಪ್ ಕಾಯಿ, 4 ಟೊಮೊಟೊ ಮತ್ತು ಮಸಾಲೆ ಪದಾರ್ಥ. ಈಗ ನಾನು ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಕಾಯಬೇಕು. ಕಾದ ಮೇಲೆ ನಾವು ಇಲ್ಲಿ ಸಾಸಿವೆ, ಸೋಂಪಾಕಾಳು, 4 ಲವಂಗ, ಸ್ವಲ್ಪ 2 ಇಂದ 3 ಇಂಚಷ್ಟು ಒಂದು 3 ಪೀಸ್ ನಾನಿಲ್ಲಿ ಚಕ್ಕೆ ಹಾಕ್ಕೊಂಡಿದ್ದೀನಿ ಮತ್ತು 1 ಏಲಕ್ಕಿ, ಹಾಗೆ 2 ಪಲಾವ್ ಎಲೆ ಹಾಕಿದ್ದೇನೆ. ಈಗ ನಾವು ಇದರೊಳಗಡೆ ಕರಿಬೇವು ಸೊಪ್ಪು ಹಾಕಿ, ಅದಾದ ಮೇಲೆ ಕರಿಬೇವು ಸೊಪ್ಪು ಹಾಕಾದ ಮೇಲೆ ನಾವು ಇಲ್ಲಿ ಹಸಿ ಬಟಾಣಿ ಮತ್ತು ಈರುಳ್ಳಿನ ಹಾಕ್ಕೋಬೇಕು. ಸ್ವಲ್ಪ ಹಾಕ್ಬಿಟ್ಟು ಒಂದು 2 ಇಂದ 3 ನಿಮಿಷ ಫ್ರೈ ಮಾಡೋಣ. ಇದಕ್ಕೆ ನಾನೀಗ ಟೊಮೊಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ಟೊಮೊಟೊ ಹಣ್ಣು ಸಹ ಹಾಕಿದ ತಕ್ಷಣ ನಾವು ಉಪ್ಪನ್ನ ಹಾಕಕ್ಕೆ ಹೋಗಬಾರ್ದು, ಅದು ನೀರು ಬಿಡ್ಕೊಳುತ್ತೆ. ಸ್ವಲ್ಪ ನಾವು ಉಪ್ಪು ಹಾಕದೆ ಹಾಗೆ ಟೊಮೊಟೊ ಹಣ್ಣನ್ನು ಬೇಯಿಸ್ಕೋಬೇಕು ಚೆನ್ನಾಗಿ. ನಾನಿಲ್ಲಿ 1 ಚಮಚ ಬೆಳ್ಳುಳ್ಳಿ ಮತ್ತು ಹಸಿಶುಂಠಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ 1 ಚಮಚ ಹಸಿಶುಂಠಿ ಪೇಸ್ಟ್ ಹಾಕಿದ್ದೇನೆ. ಹಾಕಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಊರಾಡಬೇಕು. ಹಾಗೆ ನಾನಿಲ್ಲಿ ಕಾಯಿನೂ ಸಹ ಕಾಯಿ ತುರಿದಿಟ್ಕೊಂಡಿದ್ದೆನಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ 5 ಮಿನಿಟ್ಸು. ನೋಡಿ, ಟೊಮೊಟೊ ಎಲ್ಲ ಸಾಫ್ಟ್ ಆಗಿದೆ, ಕಾಣ್ತಾ ಇದೆ, ಬೆಂದಿದೆ. ಇದೆಲ್ಲ ಚೆನ್ನಾಗಿ ಬೆಂದಾದ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಖಾರದ ಪುಡಿ ಖಾರ ಇಲ್ಲ ನಮ್ಮ ಮನೇಲಿ, ಹಾಗಾಗಿಬಿಟ್ಟು ನಾನು 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು. ಇಲ್ಲಿ ನಾವು ಯಾವುದೇ ಆದಂತಹ ಮಿಕ್ಸಿ ಹಾಕ್ಕೊಂಡಿಲ್ಲ, ಮಸಾಲೆ ಮಾಡ್ಕೊಂಡಿಲ್ಲ ನಾವು. ಹಾಗಾಗಿ ನಾನಿಲ್ಲಿ ಸಾಂಬಾರು ಪುಡಿ ಮಾಡಿಟ್ಕೊಂಡಿರ್ತೀವಲ್ವ, ರೆಡಿ ಸಾಂಬಾರು ಪುಡಿ ಮನೆಯಲ್ಲಿ. ಆ ಸಾಂಬಾರು ಪುಡಿ ಅರ್ಧ ಸ್ಪೂನ್, ಟೇಸ್ಟ್ ಬರಲಿಂದ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಇದನ್ನು ಗೂರಾಡೋಣ, ಮಿಕ್ಸ್ ಮಾಡೋಣ. ಈಗ ಒಂದು 2 ಮಿನಿಟ್ಸ್ ಬೆಂದಾದಮೇಲೆ ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಪಾತ್ರೆಯಲ್ಲಿ ನೀರನ್ನ ಕುದಿಸಿ ಇಟ್ಕೊಂಡಿದ್ದೀನಿ, ಬಿಸಿ ಮಾಡಿಬಿಟ್ಟು ಇಟ್ಕೊಂಡಿದ್ದೇನೆ. ಅದನ್ನು ಇದಕ್ಕೆ ನೀರನ್ನ ಹಾಕ್ತಾಯಿದ್ದೀನಿ. ಈಗ ನಾನು 1 ಕಪ್ ಅಕ್ಕಿ ಹಾಕ್ತಾಯಿದ್ದೀನಿ. 1 ಕಪ್ ಅಕ್ಕಿಗೆ 2 ಲೋಟದಷ್ಟು ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ 2 ಕಪ್ ಬಿಸಿ ಆಗಿರೋ ನೀರನ್ನ ಇದರೊಳಗಡೆ ಹಾಕಿ ಚೆನ್ನಾಗಿ ಗೂರಾಡ್ತೀನಿ. ಈಗ ಎಲ್ಲ ಮಸಾಲೆ ಪದಾರ್ಥಗಳು ಪ್ಲಸ್ ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾವೆಷ್ಟು ಖಾರದ ಪುಡಿ ತೊಗೊಂಡಿರ್ತೀವಲ್ಲ ಅದಕ್ಕೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪ ಟೊಮೊಟೊ ಹುಳಿ ಇಲ್ಲ ಅಂತಂದರೆ, ಹುಳಿ ಟೊಮೊಟೊ ಅಲ್ಲ, ನಾಟಿ ಟೊಮೊಟೊ ಹಾಕಿದ್ದೀನಿ ನಾವು ಇದಕ್ಕೆ. ಸ್ವಲ್ಪ 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣಿನ ರಸ ಹಾಕ್ಬೋದು. ಬಟ್ ನಾನು ಇಲ್ಲಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ, ನಾನು ಹಾಗಾಗಿ ಏನೂ ಹಾಕ್ತಾಯಿಲ್ಲ. ಈಗ ಅಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು, ನಾನು 1 ಕಪ್ಪು ಅಕ್ಕಿ ತೊಗೊಂಡಿರೋದು, ಅಕ್ಕಿನ ವಾಶ್ ಮಾಡಿಕೊಂಡು ಇದರೊಳಗಡೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಗೂರಾಡಬೇಕು ಇದನ್ನು. ನಾವು ಇಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿಲ್ಲ. ಕುಕ್ಕರಲ್ಲಿ ಮಾಡೋದಾದರೆ ಚೆನ್ನಾಗಿ ಕುದೀತಾ ಇರುವಾಗ ನಾವು ಲೆಡ್ ಮುಚ್ಚಬೇಕು. ಇಲ್ಲಾಂದರೆ ನಾವು ಮಾಡಿರ್ತಕ್ಕಂಥದ್ದೆಲ್ಲ ಅದು ಮೇಲ್ಗಡೆನೇ ಬಂದುಬಿಟ್ಟಿರುತ್ತೆ. ಟೊಮೊಟೊ ಅದಕ್ಕೆ ಏನೇನು ಹಾಕಿರ್ತೀವಲ್ಲ ಇಂಗ್ರೀಡಿಯೆಂಟ್ಸ್, ತರಕಾರಿ ಎಲ್ಲ ಆಲ್ಮೋಸ್ಟ್ ಮೇಲೆ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಗೂರಾಡಿ ಕುದಿಯಬೇಕಾದ್ರೆ ಒಂದು ಸತಿ ಗೂರಾಡಿಬಿಟ್ಟು ನಾವು ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾ ಇಲ್ಲ, ಪಾತ್ರೆಲಿ ಮಾಡ್ತಾ ಇರೋದ್ರಿಂದ ನಾನು ಹಾಗೆ ಗೂರಾಡ್ತಾ ಇದ್ದೀನಿ. ಚೆನ್ನಾಗಿ ಗೂರಾಡಿ ಕುದೀತಾ ಇರಬೇಕಾದ್ರೆ ನಾನು ಈ ಲೆಡ್ನ ಮುಚ್ಚಿದ್ದೇನೆ. ಈಗ ನೋಡಿ, ಸಣ್ಣ ಉರಿಯಲ್ಲಿ ಬೇಯಿಸಿದ್ದೀನಿ. ನೋಡಿ, ಈಗ ಎಷ್ಟು ಚೆನ್ನಾಗಿ ಘಮ ಘಮ ವಾಸನೆ ಬರ್ತಾ ಇದೆ. ಟೊಮೊಟೊ ಬಾತ್, ರುಚಿಕರವಾದಂತಹ ಟೊಮೊಟೊ ಬಾತ್ ರೆಡಿ ಆಗಿದೆ. ಇದು ತುಂಬಾ ಈಸಿ. ನಮಗೆ ಅಡುಗೆ ಮಾಡೋದು ಏನಪ್ಪ ಮಾಡೋದು ಅಂತ ಫೀಲ್ ಆಗ್ತಾ ಇರುತ್ತೆ ಸಮ್ಟೈಮ್ಸು. ಆಗ ಬೇಗನೆ ಆಗಬೇಕು. ಇದೆಲ್ಲ ತುಂಬ ಈಸಿಯಾಗಿ ತಟ್ಟಂತ ಮಾಡ್ಬೋದು. ಎಕ್ಸ್ಪೆಷಲಿ ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ಆಗುತ್ತೆ ನಾವು ಅಡುಗೆ ಮಾಡೋದಕ್ಕೆ. ನೋಡಿ, ಈಗ ಬಿಸಿ ಬಿಸಿ ಆದಂತಹ ಟೊಮೊಟೊ ಬಾತ್ ರೆಡಿ ಆಗಿದೆ. ಥ್ಯಾಂಕ್ ಯು.